Hey everyone, welcome back to my YouTube channel. This is Karthika. So today we are going my grandma's home. ನಮ್ಮ ಅಜ್ಜಿ ಮನೆಗೆ ಹೋಗ್ತಿದ್ದೀವಿ. ನಾನು ನಮ್ಮ ಮಮ್ಮಿ ಆ್ಯಂಡ್ ಬ್ರದರ್ ಇದ್ದಾರೆ. ಸೇ ಹಾಯ್. ಹಾಯ್ ಹಾಯ್ ಗೈಸ್. ಸೊ ಬೇಸಿಕಲಿ ನಮ್ಮ ಗ್ರ್ಯಾಂಡ್ಮ ಮನೆ ಇರೋದು ಕೇರಳದಲ್ಲಿ. ಸೊ ನಾವಿವತ್ತು ಹೋಗ್ತಿದ್ದೀವಿ. ನಾನು ಇನ್ನೂ ಬ್ಯಾಂಗ್ಳೂರಿಂದ ಬಂದೆ. ಸೊ ಇವತ್ತು ನಾವು ಹೋಗ್ತಿದ್ದೀವಿ. ಹಾಗೆ ಅಲ್ಲಿ ಪ್ಲೇಸಸ್ ಆ್ಯಂಡ್ ಎಲ್ಲ ಎಕ್ಸ್ಪ್ಲೋರಿಂಗ್ ನಿಮ್ಮನ್ನು ಕರ್ಕೊಂಡು ಹೋಗ್ತೀನಿ. ನಾನು ನಿಮಗೂ ಎಕ್ಸ್ಪ್ಲೋರ್ ಮಾಡ್ಬೋದು. ಓಕೆ, ಸೊ ನಾನು ಹೋಗೋದೇ 2 years ಆಯಿತು ಆ ಕಡೆ. ಬಿಕಾಸ್ ನನ್ನ ಸ್ಟಡೀಸ್ ಲಾಸ್ಟ್ 2025 ನನ್ನ ಸ್ಟಡೀಸ್ ಎಲ್ಲ ನಾನು ಸ್ವಲ್ಪ ಬ್ಯುಸಿ ಇದ್ದೆ. ಆಮೇಲೆ ಬ್ಯಾಂಗ್ಳೂರು ಬಂದೆ. ಹಾಗೆ ವರ್ಕ್, ಕಾಲೇಜ್ ಸ್ಟಡಿ ಅದೆಲ್ಲ ಆಗಿ ನಾನು ಫುಲ್ ಸ್ವಲ್ಪ ಬ್ಯುಸಿ ಇದ್ದೆ. ಹಾಗೆ ಹೋಗ್ಲಿಕ್ಕೆ ಆಗಲಿಲ್ಲ. 2 yearsಯಿಂದ ನಾನು ಹೋಗಲಿಲ್ಲ. ಹಾಗೆ ನಮ್ಮ ಕಸಿನು ಬಂದಿದ್ದಾನಂತೆ. ಹಾಗೆ ಅವನನ್ನು ಮೀಟ್ ಮಾಡ್ಕೊಂಡಲ್ಲ ಬರುವ ಅಂತ ಹೊರಟದಿವತ್ತು. ಹಾಗೆ ಅವ್ರ ಮನೆಗೆ ಮಾತ್ರ ಅಲ್ಲ, ನಮ್ಮ ಕಸಿನ್ ಸಿಸ್ಟರ್ ಇದ್ದಾರೆ, ಅವ್ರ ಮನೆಗೆ ಹೋಗಬೇಕು. ಆ್ಯಂಡ್ ನಮ್ಮ ಬಿಗ್ಪ ಮನೆ ಇದೆ, ಅವ್ರ ಮನೆಗೆ ಹೋಗ್ಬೇಕು. ಹಾಗೆ ಒಂದು 3 days ಟ್ರಿಪ್ ಹಾಕ್ಕೊಂಡು ಬರುವ ಅಂತ ನಾವು ಹೊರಟಿದ್ದೀವಿ ಈಗ. ಓಕೆ, ಸೊ ಅಲ್ಲೆಲ್ಲ ಪ್ಲೇಸ್ನೂ ನಿಮ್ಮನ್ನು ಕರ್ಕೊಂಡು ಹೋಗ್ತೀನಿ. ಡೆಫಿನೆಟ್ಲಿ ನಿಮಗೂ ನಾನು ಎಕ್ಸ್ಪ್ಲೋರ್ ಮಾಡೋ ಥರ ಮಾಡಿಕೊಡ್ತೀನಿ. ಓಕೆ, ಹಾಗೆ ನಮಗೆ ಮಾರ್ನಿಂಗ್ ಬಸ್ ಇತ್ತು. ಹಾಗೆ ನಮ್ಮ ಹೋಮ್ ಟೌನಿಂದ ಸಿಕ್ ಟೌನಿಗೆ ಹೋಗಬೇಕು. ಅಲ್ಲಿಂದ ಬಸ್ ಇದೆ, ಮಧ್ಯಾಹ್ನಕ್ಕೆ ಬಸ್ ಇದೆ. ಆ ಬಸ್ಸಿಗೆ ಹೋಗುವ ಅಂತೇಳಿ ನಾವು ಹೋಗ್ತಾ ಇದ್ದೇವೆ. ಆಲ್ರೆಡಿ ಲೇಟ್ ಆಗಿತ್ತು, ಅದಕ್ಕೆ ಬೇಗ ಬೇಗ ರೆಡಿಯಾಗಿ ಹೋಗ್ತಿದ್ದೇವೆ. ಸೊ ಇಲ್ಲೆಲ್ಲ ನನ್ನ ಚೈಲ್ಡ್ಹುಡ್ ಮೆಮೊರೀಸ್ ಡೈಲಿ ಹೋಗ್ತಾ ಬರ್ತಾ ಇದ್ದೆ ಕಾಲೇಜಿಗೆ. ಹೋಗ್ತಾ ಬರ್ತಿರೋ ಎಲ್ಲ ಸಿಂಗಲ್ ತಗೊಂಡಿದ್ದು ತುಂಬಾ ಮೆಮೊರೀಸ್ ಇದೆ. ನಾನು ಫುಲ್ ಕಾಲೇಜೆಲ್ಲ ಹೋಗಿರೋ 2 yearsಯಿಂದ ನಾನು ನೋಡ್ತಿರೋ ಸೇಮ್ ವ್ಯೂಸ್ ಇದೆಲ್ಲ ತುಂಬ ಮೆಮೊರೀಸ್ ಇದೆ ಇಲ್ಲಿ. ನಾನು ಯಾವಾಗ ತೋರಿಸಿದ್ದೆಲ್ಲ ಒಂದು ಕಾಫಿ ಅಂತ ಒಂದು 2 times ಹೋಗಿದ್ದೆ. ಅದಾದಮೇಲೆ ಇಲ್ಲಿ ನನ್ನ ಫ್ರೆಂಡ್ಸ್ ಎಲ್ಲ ಇದ್ದಾರೆ. ಕಾಲೇಜು, ಸ್ಕೂಲು, ನನ್ನ ಪ್ರೈಮರಿ ಫ್ರೆಂಡ್ಸ್ ಎಲ್ಲ ಇಲ್ಲಿದ್ದಾರೆ. ಇದೇ ಪ್ಲೇಸಲ್ಲಿ ತುಂಬ ಜನ ಫ್ರೆಂಡ್ಸ್ ಎಲ್ಲ ಇದ್ದಾರೆ. ನನ್ನ ಸೀನಿಯರ್ಸ್ ಅಂತ ಧರಂಬೂರ್ ಅಂತ ಪ್ಲೇಸ್. ಇಲ್ಲಿ ತುಂಬ ನನ್ನ ಫ್ರೆಂಡ್ಸ್ ಎಲ್ಲ ಇದ್ದಾರೆ, ಪರಿಚಯ. ಹಾಗೆ ನಾವು ಇಲ್ಲಿಂದಾಗಿ ಹೋಗಬೇಕು. ಇಲ್ಲಿಂದ ನಾವು ಮೇನ್ ಟೌನಿಗೆ ಹೋಗಬೇಕು. ಇಲ್ಲಿಂದ ನಮ್ಮ ಮನೆಯಲ್ಲೂ ಇಲ್ಲಿ 20 minutes ಇದೆ ಹೋಗಲಿಕ್ಕೆ. ಸೊ ಹಾಗೆ ನಾವು ಆಟೋದಲ್ಲಿ ಹೋಗ್ತಿದ್ದೇವೆ. ಅಂದರೆ ಆಟೋ ಲೇಟ್ ಆಗಿತ್ತಲ್ಲ, ಬಸ್ ಇರುತ್ತೆ ಬಟ್ ನಮಗೆ ಅಲ್ಲಿ 50 minutesಲ್ಲಿ ರೀಚ್ ಆಗಬೇಕಲ್ಲ, ಅದಕ್ಕೆ ನಾವು ಬೇಗ ಆಟೋ ಮಾಡ್ಕೊಂಡು ಹೋಗುವ ಅಂತ ಹೋಗ್ತಿದ್ದೇವೆ. ರೀಚ್ ಆಗಲಿಕ್ಕಾಯಿತು. ಇದು ಟೌನಿಗೆ ಎಂಟ್ರಿ ಆಗುವಾಗ ಸಿಗುವಂಥ ಒಂದು ಎಂಟ್ರಿ ಆಗುವಾಗ ಸಿಗುವಂಥ ಸ್ಮಾಲ್ ಟೌನು. ಇನ್ನು ಮುಂದೆ ಹೋದರೆ ಒಂದು ದೊಡ್ಡ ಟೌನ್ ಸಿಗುತ್ತೆ. ನಮ್ಮ ಮನೆಯಿಂದ ಹೋಮ್ ಟೌನಿಂದ ನಮಗೆ ಸಿಗುವಂಥ ದೊಡ್ಡ ಒಂದು ಸಿಟಿ ಅಂದರೆ ಇದೆ. ನಮಗೇನಾದರೂ ಗ್ರಾಸರಿ, ಮೇನ್ ಥಿಂಗ್ಸ್, ನಮಗೆ ದೊಡ್ಡ ದೊಡ್ಡ ವಸ್ತುಗಳನ್ನ ತಗೊಳ್ಬೇಕು ಎಲ್ಲ ಸಿಗೋದಂದರೆ ಈ ಟೌನಿಗೆ ನಾವು ಬರ್ತೀವಿ. ಶಾಪ್ ವೆಜಿಟೇಬಲ್ ಗ್ರಾಸರಿ ತಗೊಳ್ಳಿಕ್ಕೆ ನಮ್ಮ ಮನೆ ಚಿಕ್ಕ ಒಂದು ಸ್ಟೇಷನರಿ ಶಾಪ್ ಇದೆ, ಅಲ್ಲಿಗೆ ಹೋಗ್ಬೋದು. ಮೇನ್ ಥಿಂಗ್ಸ್ ಆಗಿ ತಗೊಳ್ಳಿಕ್ಕೆ ಈ ಟೌನಿಗೆ ಬರಬೇಕು. ನಾವು ಬಸ್ ಸ್ಟಾಪ್ ರೀಚ್ ಆಗಿ ಇಲ್ಲಿ ಹೋಗಲಿಕ್ಕೆ, ಬೆಂಗಳೂರು ಹೋಗ್ಲಿಕ್ಕೂ ನಾನು ಇದೇ ಬಸ್ ಸ್ಟಾಪಿಗೆ ಬರ್ತೇನೆ. ಇಲ್ಲೇ ಎಲ್ಲ ಬಸ್ಗಳಿದೆ, ಎಲ್ಲ ಕಡೆ ಹೋಗುವಂಥ ಮೇನ್ ಸ್ಟಾಪ್ ಇದೆ. ಇಲ್ಲಿ ಎಲ್ಲ ಬಸ್ ಇಲ್ಲೇ ಬರುತ್ತೆ. ಬೆಂಗಳೂರು, ಮೈಸೂರು, ಮಡಿಕೇರಿ, ಮಂಗಳೂರು, ಕೇರಳ ಎಲ್ಲ ಕಡೆ ಹೋಗೋ ಬಸ್ ಇಲ್ಲೇ ಬರ್ತದೆ. ನಮಗೆ ಬಸ್ ಸಿಕ್ತು. ಬಸ್ಸಲ್ಲಿ ಯಾರು ಜನ ಇರಲಿಲ್ಲ, ಕಡಿಮೆ ಇದ್ದರು. ಅದು ಸೀಟ್ ಸಿಕ್ಕಿದೆ, ಅದನ್ನು ಪುಣ್ಯ. ನಾನಂತೂ ವಿಂಡೋ ಸೀಟೇ ಯಾವಾಗಲೂ ಇಷ್ಟಪಡೋದು. ನನಗೆ ವಿಂಡೋ ಸೀಟು ಸಿಕ್ತು. ಹಾಗೆ ವಿಂಡೋ ಸೀಟ್ ಹತ್ರನೇ ಕೂತೆ. ನಾನು ನಮ್ಮ ಒಟ್ಟಿಗೆ ಕೂತೆ, ತಮ್ಮ ಬೇರೆ ಸೀಟಲ್ಲಿ ಕೂತಿದ್ದಾನೆ. ಅವನು ಮೆನ್ಸ್ ಅಲ್ವಾಗೆ ಲೇಡೀಸ್ ಜೊತೆ ನಾನು ಸೇರಲ್ಲ, ಅದಕ್ಕೆ ನಾವಿಬ್ಬರು ಒಟ್ಟಿಗೆ ಕೂತಿದ್ದೇವೆ. ನನಗಂತೂ ಈ ಬಸ್ಸಲ್ಲಿ ಕೂತ್ಕೊಳ್ಳೋವಂತೂ ನನಗೆ ವಾಮಿಟ್ ಬರ್ತದೆ, ತಲೆ ಸುತ್ತಾಗೆಲ್ಲ ಆಗ್ತದೆ ಈ ಬಸ್ಸಲ್ಲಿ. ಅಲ್ಲಿ ತುಂಬ ಕವರ್ ಅದೆಲ್ಲ ನೋಡೋದು ಒಂಥರ ಹೊಟ್ಟೆ ಕುಳಿಮುಳಿ ಹಾಕಿ ವಾಮಿಟ್ ಬರೋ ಥರ ತಲೆ ಸುತ್ತು ಬರ್ತದೆ. ಸ್ವಲ್ಪ ಈಗ ನನ್ನ ಸೌಂಡೆಲ್ಲ ಕೂತಿದ್ದೆ, ಸ್ವಲ್ಪ ಆದ್ಮೇಲೆ ಎಲ್ಲ ಆಗ್ತಾ ಇತ್ತು. ನಾನು ಅಮ್ಮ ತುಂಬ ದಿನಗಳ 1-2-3 ತಿಂಗಳ ನಂತರ ನಾವು ಸಿಕ್ಕಿದ್ದೆ. ನಾವು ಹೀಗೆ ಮಾತಾಡ್ತಾ ಇದ್ವಿ, ಸ್ವಲ್ಪ ಕಡೆಗೆ ಮಾತಾಡ್ತಾ ಶೇರ್ ಮಾಡ್ತಾ ಇದ್ವಿ. ಇಬ್ಬರು ಒಟ್ಟಿಗೆ ಸ್ವಲ್ಪ ಫ್ರೀಯಾಗಿ ಸಿಕ್ಕಿದಂತೆ ಬರ್ತದೆ. ಮನೆಗೆ ಕೆಲಸ ಆಗಲಿ ಅದಕ್ಕಿಬ್ಬರೇನಾದರೂ ಜೋಕ್ ಮಾಡಿಕೊಂಡು ಗಾಸಿಪ್ ಮಾಡಿಕೊಂಡು. ಯಾಕಂದರೆ ಅಮ್ಮ ನನಗೆ ಒಂದು ಒಳ್ಳೆ ಫ್ರೆಂಡ್ ಥರನೇ, ಯಾವಾಗಲೂ ಎಲ್ಲ ಓಪನ್ ಯಾವಾಗಲೂ ಶೇರ್ ಮಾಡ್ಕೊಂಡು, ಹಾಗೆ ಇಬ್ಬರು ನಗಡ್ಕೊಂಡು ನಾವು ಶೇರ್ ಮಾಡಿಕೊಂಡು ಮಾತಾಡ್ಕೊಂಡು ಇದ್ವಿ. ಹಾಗೆ ಸ್ವಲ್ಪ ದೂರ ಹೋಯ್ತಲ್ಲ, ಹಾಗೆ ನನಗೆ ಮತ್ತೆ ಸಹ
ಇಲ್ಲಿಂದ ಹೋಮ್ ಟೌನ್ ಹೋದರೆ ಆಚೆ ಮನೆಗೆ ಹಾಗೆ ನಾವು ಸ್ವಲ್ಪ ಅಲ್ಲಿಗೆ ಹೋಗಿದ್ದಲ್ವ ಸ್ವೀಟ್ಸ್ ತಗೊಂಡು ಈ ಬಸ್ಸಲ್ಲಿ ನಾವು ಬಂದದ್ದು. ಹಾಗೆ ನಾವು ಇನ್ನೊಂದು ಬಸ್ಸಲ್ಲಿ ಕ್ಯಾನ್ಸಲ್ ಮಾಡ್ಕೊಂಡು ಇನ್ನೊಂದು ಬಸ್ಸಲ್ಲಿ ಹೋಗಿದ್ವಿ. ಹಾಗೆ ಒಂದು ಹಾಗೆ ಇದು ನಮ್ಮ ದೊಡ್ಡಮ್ಮ ಅವರು ವೆಯ್ಟ್ ಮಾಡ್ತಿದ್ರು. ಇದು ನಮ್ಮ ದೊಡ್ಡಮ್ಮ ಅಂದರೆ ನಮ್ಮ ಅಯ್ಯಲ್ಲ ಅಂದರೆ ಅವರು ಸ್ವಲ್ಪ ಶೈ ವಿಡಿಯೋದಲ್ಲೆಲ್ಲ ಬರ್ತಾರೆ. ಇನ್ನೊಂದು ಬಸ್ ಬರಬೇಕಿತ್ತು ಅಕ್ಕನ ಮನೆಗೆ ಹೋಗ್ಲಿಕ್ಕಾಗಿ ನಾವು ಬಸ್ಸಿಗೆ ವೆಯ್ಟ್ ಮಾಡ್ತಾ ಇದ್ವಿ. ಒಂದು 20 ಮಿನಿಟ್ಸನ್ನು ವೆಯ್ಟ್ ಮಾಡಬೇಕು ಅಂತ ಹೇಳಿದ್ರಲ್ಲ, ಹಾಗೆ ನಾವು ವೆಯ್ಟ್ ಮಾಡ್ತಾ ಇದ್ವಿ. ಅಮ್ಮ ಅಕ್ಕನ ಜೊತೆ ಮಾತಾಡೋದ್ರಲ್ಲಿ ಬಿಟ್ಟಿದ್ದಾರಲ್ಲ ಅಂತ ನೀಟಾಗಿದೆ. ಹಾಗೆ ಕಷ್ಟ ಹಂಚ್ಕೊಳ್ಳಿಕ್ಕೆ ಹಾಗೆ ಮಾತಾಡ್ತಾ ಇರ್ತಾರೆ. ನಾವು ಬಸ್ಸಿಗೆ ಇಲ್ಲಿ ವೆಯ್ಟ್ ಮಾಡ್ತಾ ಇದ್ವಿ. ವೆಯ್ಟ್ ಮಾಡಿ ಸಾಕಾಯಿತು. ಆಲ್ರೆಡಿ ಒಂದು 1.5 ಅವರ್ ಜರ್ನಿ ಮಾಡಿ ಬಂದಿದ್ದೀವಿ. ಹಾಗೆ ತುಂಬ ಬಸ್ಸಿಗೆ ವೆಯ್ಟ್ ಮಾಡ್ತಾ ಇದ್ವಿ. ಆಲ್ರೆಡಿ ಒಂದು ಮಳೆ ಸಹ ಬಂತು, ಹಾಗೆ ಬಸ್ಸು ಸಹ ಬಂತು. ಬಸ್ಸಲ್ಲಿ ಫುಲ್ಲು ರಶ್ ಇತ್ತು. ನಮ್ಮ ಕರ್ನಾಟಕದಲ್ಲಿ ಇರೋ ಥರ ಬಸ್ ಸ್ವಲ್ಪ ಚೇಂಜ್ ಇಲ್ಲ. ಸೊ ಫೈನಲಿ ನಾವು ರೀಚ್ ಆದ್ವಿ. ನಮ್ಮ ಸಿಸ್ಟರ್ ಮನೆಗೆ ಹೋಗ್ತಿದ್ವಿ. ಸೊ ನಾವು ರೀಚ್ ಆದ್ವಿ. ಓಕೆ, ಹಾಗೆಲ್ಲಿ ರೋಡಲ್ಲೆಲ್ಲ ಹೋಗ್ಲಿಕ್ಕೆ ಭಯ ಆಗ್ತದೆ ಮಾರಿ. ಅಂತ ಮಳೆ ಬಂದು ಫುಲ್ ಕೆಸರು. ಈ ಪ್ಯಾಂಟ್ ಹಾಕೊಂಡೆಲ್ಲ ಇಡೀ ಹೋದಾಗ ಇಡೀ ಪ್ಯಾಂಟಿಗೆಲ್ಲ ಕೆಸರು ಜಾರ್ತದೆ. ಸ್ವಲ್ಪ ನೋಡ್ಕೊಂಡು ಹೋಗ್ಬೇಕು. ನಾವು ರೀಚ್ ಆದ್ವಿ. ಇವಾಗ ಮನೆಗೆ ಹೋಗ್ತಿದ್ದೀವಿ. ಆ್ಯಕ್ಚುಲಿ ಇವತ್ತೊಂದು ಸ್ಪೆಷಲ್ಟಿನೂ ಇದೆ, ಅಕ್ಕನ ಬರ್ಡೇನೂ ಇದೆ. ಬಟ್ ನಂಗೆ ಗೊತ್ತಿರಲಿಲ್ಲ ಅನ್ಫಾರ್ಚುನೇಟ್ಲಿ. ಸೊ ನಾವಿಲ್ಲಿ ರೀಚ್ ಆದಮೇಲೆ ನಂಗೆ ಗೊತ್ತಾಯಿತು. ಸೊ ಹಾಗೆ ಅವ್ರಿಗೊಂದು ವಿಶ್ ಮಾಡೋಣ ವೀಡಿಯೋದಲ್ಲೇ. ಸೊ ಹಾಗೆ ನಾವು ಹೋಗ್ತಿದ್ವಿ ಈಗ ಇವತ್ತು ಇಲ್ಲಿ ಹೋಗ್ಬಿಟ್ಟು ಅಲ್ಲಿ ಮಧ್ಯಾಹ್ನ ಲಂಚ್ ಮಾಡಿಕೊಂಡು ದೆನ್ ಆಫ್ಟರ್ ವಿ ನೀಡ್ ಟು ಗೋ ಅವರ್ ಗ್ರ್ಯಾಂಡ್ ಮಾಸ್ ಹೋಮ್, ಲೈಕ್ ನಮ್ಮ ಅಂಕಲ್ ಮನೆಗೆ ಹೋಗಬೇಕು. ಸೊ ನೈಟ್ ವಿ ಆರ್ ಸ್ಟೇಯಿಂಗ್ ದೇರ್. ಈಸ್ ಮೈ ಬ್ರದರ್, ಈಸ್ ಮೈ ಓನ್ ಬ್ರದರ್. ಓಕೆ, ಸೊ ವಿ ಆರ್ ಗೋಯಿಂಗ್ ಅವರ್ ಕಸಿನ್ ಸಿಸ್ಟರ್ ಹೋಮ್. ಆ್ಯಕ್ಚುಲಿ ಐ ಹ್ಯಾವ್ 3 ಕಸಿನ್ಸ್. ಲೈಕ್ ನನಗೆ ಒಂದು ದೊಡ್ಡ ಕಸಿನ್ ಇದ್ದಾರೆ, ಇನ್ನೊಂದು ಕಸಿನ್ ಸಿಸ್ಟರಲ್ಲಿ ಮಿಡಲ್ ಒಬ್ಬರಿದ್ದಾರೆ, ಇನ್ನೊಂದು ಚಿಕ್ಕವರಿದ್ದಾರೆ. ಸೊ ನಾವು ವಿ ಆರ್ ಗೋಯಿಂಗ್ ಸೆಕೆಂಡ್ ಸಿಸ್ಟರ್ಸ್ ಹೋಮ್. ಸೊ ಲೆಟ್ ಸಿ ದೇರ್ ವಿ ನೀಡ್ ಟು. ನಿಮಗೆ ಅಲ್ಲಿ ಸ್ವಲ್ಪ ಸಮ್ ಪ್ಲೇಸಸ್ ಇದೆ, ಅದನ್ನು ನಾನು ನಿಮಗೆ ಇಂಟ್ರೊಡ್ಯೂಸ್ ಮಾಡಿಸ್ತೀನಿ. ಸೊ ನಿಮಗೆಲ್ಲ ಗೊತ್ತಿರೋ ಹಾಗೆ ಒಂದು ಫೇಮಸ್ ಟೆಂಪಲ್ ಇದೆ. ಸೊ ಅದಲ್ಲೇ ಇರೋದು. ನಾನು ಅದನ್ನ ನಿಮಗೆ ತೋರಿಸ್ತೀನಿ. ಆ್ಯಂಡ್ ಹಾಗೆ ನಾನು ಸ್ವಲ್ಪ ಪ್ಲೇಸಸಲ್ಲಿದೆ, ಅದನ್ನೆಲ್ಲ ನಿಮಗೆ ತೋರಿಸ್ತೀನಿ. ನೀವು ನೋಡಿಬಿಟ್ಟು ಹೇಗಿದೆ ಅಂತೆಲ್ಲ ಹೇಳಿಬಿಡಿ. ಓಕೆ, ನಾನು ನಿಮಗೆ ಅಲ್ಲಿ ಕರ್ಕೊಂಡು ಹೋಗ್ತೀನಿ, ನಾನು ನಿಮಗೆ ತೋರಿಸ್ಕೊಡ್ತೀನಿ ಅಲ್ಲಿ. ಓಕೆನಾ? ಸೊ ಬನ್ನಿ ಇವಾಗ ಹೋಗೋಣ. ಸಿ ಹೌ ಕ್ಯೂಟಾಗಿ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಸಿ ಹಿಯರ್ ಒನ್ pot. ಆ್ಯಂಡ್ Nunca entró con este yo era. Entró con este. ಲೆಮನ್ ಹಾಗೆ ಅಲ್ಲಿ ಸೊ ಬೋರಿಂಗ್ ಆಗಿದೆ ಪ್ಲೇಸ್. ಹೋಗಿ ಆಯ್ತು Guys, he's my sister and her birthday today. Happy birthday to you. Thank you. Say hi. 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 ಹಾಗೆ ಅಕ್ಕನ ಮೀಟ್ ಮಾಡಿ ಖುಷಿ ಆಯ್ತು, ಅವಳಿಗೂ ಖುಷಿ ಆಯಿತು. ನಾವೆಲ್ಲ ಊಟಕ್ಕೆ ಕೂತಿದ್ದೆ ನೋಡಿ, ಅವನು ವೀಡಿಯೋ ಮಾಡೋಕೆ ಹೈಡ್ ಆಗ್ತಿದ್ದಾನೆ.
ನೋಡಿ. ಹಾಗೆಯೇ ಸೂಪರಾಗಿರೋ ಒಂದು ಗೀ ರೈಸ್ ಮತ್ತು ಚಿಕನ್ ಸಾಂಬಾರು ಮಾಡಿದರು. ಅದು ನನ್ನ ಅಕ್ಕ ಇದ್ದಾರಲ್ಲ, ಅವ್ರ ಹಸ್ಬೆಂಡ್ ಮತ್ತು ಅವರ ಮಮ್ಮಿ ಮಾಡಿರೋದು. ಸಖತ್ತಾಗಿತ್ತು. ನಿಮಗೂ ಬೇಕು ಅನಿಸ್ತಿರ್ಬೋದಲ್ವ. ನನಗಂತೂ ತುಂಬ ಇಷ್ಟ ಆಯಿತು. ಹಾಗೆ ಗೀ ರೈಸ್ ಮತ್ತು ಚಿಕನ್ ಮಾಡಿದ್ರು, ಸಖತ್ತು ಮಾಡಿದ್ರಪ್ಪ. ನಾನು ತಿಂತಾಯಿದ್ದೇನೆ ನೋಡಿ. ಅದ್ರ ಜೊತೆ ಹಪ್ಪಳನ ಕೊಟ್ಟಿದ್ದು, ಅದೆಲ್ಲ ಮಿಕ್ಸ್ ಮಾಡಿ ತಿನ್ನುವಾಗ ಸ್ವರ್ಗನೇ, ಸೂಪರಾಗಿತ್ತು. ಅದಾದಮೇಲೆ ಪಾಯಸ ಕೊಟ್ಟರು. ನನ್ನ ಅಕ್ಕನ ಬರ್ಡೇ ಐತಲ್ಲ, ಹಾಗೆ ಪಾಯಸ ಮಾಡಿದರು. ಶಾವಿಗೆ ಪಾಯಸ ಮಾಡಿದರು. ಅದಾದಮೇಲೆ ನಾವೆಲ್ಲ ಕೂತ್ಬಿಟ್ಟು ಡಿಸ್ಕಸ್ ಮಾಡ್ತಿದ್ದೆ. ಇವರೇ ನಮ್ಮ ಅಕ್ಕ ಹಸ್ಬೆಂಡು. ನಾವೆಲ್ಲ ಕೂತ್ಬಿಟ್ಟು ಹೀಗೆ ಸುಮ್ಮನೆ ಡಿಸ್ಕಸ್ ಮಾಡ್ತಾಯಿದ್ವಿ. ಅದಾದಮೇಲೆ ಸ್ವಲ್ಪ ರೆಸ್ಟ್ ಮಾಡಿದ್ವಿ. ಆ್ಯಂಡ್ ಅಲ್ಲಿ ಔಟ್ಸೈಡ್ ಈ ಥರ ಮಾಡಿ ನೋಡಿದ್ರೆ ಮೀನೆಲ್ಲ ಇದೆ. ಅದನ್ನೆಲ್ಲ ನೋಡಿಬಿಟ್ಟು ಇನ್ನೂ ಕೆಳಗಡೆ ನಮ್ಮ ಅಕ್ಕ ಇದ್ದಾರೆ, ಅವರ ಹಸ್ಬೆಂಡ್ ಬ್ರದರ್ ಇದ್ದಾರೆ. ಅವರೊಂದು ಹೊಸ ಮನೆ ಕಟ್ತಾ ಇದ್ದಾರೆ. ಹಾಗೆ ಅಲ್ಲಿ ಸ್ವಲ್ಪ ನೋಡ್ಕೊಂಡು ಬರುವ ಅಂತ ಹೋದ್ವಿ. ಮಳೆ ಅಲ್ವಾ, ಫುಲ್ ಜಾರ್ತದೆ, ಹೋಗ್ಲಿಕ್ಕೆ ಭಯ ಆಗ್ತದೆ, ಕೆಸರು ಇದೆ ಅಲ್ಲ. ಹಾಗೆ ನಾನು ಎಲ್ಲರೂ ಹೊರಟೆ ನೋಡಲಿಕ್ಕೆ, ಮನೆ ಹೇಗಿದೆ ಅಂತ. ಇಲ್ಲಿ ಇವರು ಹೊಸ ಮನೆ ಕಟ್ತಾ ಇದ್ದಾರೆ. ಸೊ ಅಲ್ಲಿಗೆ ನಾವು ಬಂದಿದ್ದೀವಿ ಗೈಸ್. ಆ್ಯಂಡ್ ಇಲ್ಲಿ ನಿಮಗೆ ಗೊತ್ತಿರೋ ಹಾಗೆ ಒಂದು ಫೇಮಸ್ ಟೆಂಪಲ್ ಇದೆ, ನಿಮಗೆಲ್ರೂ ಗೊತ್ತಿರುತ್ತೆ. ಆ ಫೇಮಸ್ ಟೆಂಪಲ್ ಇಲ್ಲೇ ಇರೋದು, ಕಾನತ್ತೂರು ಟೆಂಪಲ್ ಅಂತ. ಅದು ಇವ್ರ ಮನೆ ಪಕ್ಕನೇ ಇದೆ. ಸೊ ಇಲ್ಲಿ ನಿಮ್ಗೆ ತೋರಿಸ್ತೀನಿ. ಮೇನಾಗಿ ನಾನು ಹೇಳ್ದಲ್ಲ, ಟೆಂಪಲಲ್ಲಿ ಡಿಸೆಂಬರ್ ಎಂಡಿಗೆ Jan 1 ಜಾತ್ರೆ ಆಗುತ್ತೆ. ತುಂಬ ಜನ ಬರ್ತಾರೆ ಇಲ್ಲಿಗೆ. ಸೊ ಆ ಜಾತ್ರೆ ಟೈಮಲ್ಲಿ ಇಲ್ಲಿ ಇದು ಮಾಡಿ ಗದ್ದೆಯಲ್ಲಿ ಹಾಕಿದಾರಲ್ಲ ಭತ್ತ ಏನೋ, ಅದನ್ನು ಕಟ್ ಮಾಡಿ ತೆಗಿತಾರೆ. ಅವಾಗ ಇಲ್ಲಿ ಫುಲ್ ಕ್ಲಿಯರ್ ಆಗಿ ಸ್ಪೇಸ್ ಇದ್ದು, ಇಲ್ಲಿ ತುಂಬ ಸಂತೆ ಅಲ್ಲಿ ಇಡ್ತಾರೆ. ಇಲ್ಲಿ ಒಂದು ದೊಡ್ಡ ಜಾತ್ರೆನೇ ಆಗ್ತದೆ, ಜಾತ್ರೆ. ಹಾಗೆ ಅದಾದಮೇಲೆ ಮನೆಯಲ್ಲಿ ನಮ್ಮ ಅಕ್ಕ ನೋಡಿ ಎಷ್ಟು ಬ್ಯೂಟಿಫುಲ್ಲಾಗಿ ಪಾಟ್ ಫ್ಲವರ್ಸು ಅದೆಲ್ಲ ಮಾಡಿದ್ದಾರೆ ಅಂತ, ಸಖತ್ತಾಗಿ ಮಾಡಿದ್ದಾರೆ. ಆ ಪ್ಲ್ಯಾಂಟ್ಸ್ ಅದೆಲ್ಲ ಎಷ್ಟು ಸಖತ್ತಾಗಿ ಮಾಡಿದ್ದಾರೆ ಅಂದರೆ ತುಂಬ ಬ್ಯೂಟಿಫುಲ್ಲಾಗಿ ಮಾಡಿದ್ದಾರೆ. ನನಗಂತೂ ತುಂಬಾ ಲೈಕ್ ಆಯಿತು. ಇವ್ರ ಮನೆ ಒಂದು 4 ಮಂತ್ಸಲ್ಲಿ ಇವ್ರ ಮನೆ ಇನಾಗ್ರೇಷನು ಇದೆ. ಸೊ ಅದಕ್ಕೂ ಬರೋಕ್ಕಿರುತ್ತೆ. ಸೊ ಅವಾಗಕ್ಕೆ ಈ ಫ್ಲವರ್ ಎಲ್ಲ ಸೆಟ್ ಆಗಿರ್ತದೆ. ಮನೆ ಇದು ಆಗ್ತಾ ಇದೆ. ಸೊ ನೋಡಿ, ಪ್ಲ್ಯಾಂಟ್ಸ್ ಸೊ ಬ್ಯೂಟಿಫುಲ್ ಆಗಿರೋ ಪ್ಲ್ಯಾಂಟ್ಸ್ ಇದೆ ನೋಡಿ. ನೋಡಿ, ಇಲ್ಲಿ ಒಂದು ಕ್ಯೂಟ್ ಆಗಿರೋ ಉಯ್ಯಾಲೇನು ಇದು. ಉಯ್ಯಾಲೆಯಲ್ಲಿ ಕೂತ್ಕೊಂಡು ನಾನು ಚಿಕ್ಕ ಮಗು ಅದೇ ಉಯ್ಯಾಲೆಯಲ್ಲಿ ಆಟ ಆಡೋ ಅಂತ. ನನ್ನ ಅಕ್ಕನ ಮಗ ಆಟ ಆಡ್ತಾ ಇದ್ದಾಗ ಅವ್ನ ಮೇಲೆ ಎಬ್ಬಿಸ್ಬಿಟ್ಟು ನಾನು ಕೂರ್ತೇನೆ ಅಂತ ಉಯ್ಯಾಲಲ್ಲಿ ಕೂತು ಸ್ವಲ್ಪ ಆಟ ಆಡಿದೆ ನೋಡಿ. ಅದಾದಮೇಲೆ ನಮ್ಮ ಅಕ್ಕ ಇದ್ದಾರಲ್ಲ, ಅವರ ಅಪ್ಪ ಹೇಳಿದರು ಏನೋ ತೆಂಗಿನಕಾಯಿ ಇದೆ ಅಂತೆ ಅಲ್ಲಿ, ಅದನ್ನು ತಗೊಂಬನ್ನಿ ಅಂತ ಹೇಳಿದರು. ಹಾಗೆ ಎಲ್ಲರೂ ಒಂದೊಂದು ಇಟ್ಕೊಂಡ್ವಿ, ನಾನು ಒಂದೊಂದು ಹಿಡ್ಕೊಂಡೆ. ಅದನ್ನು ತಗೊಂಬರುವ ಅಂತ ನಾನೊಂದು ಕೈಯಲ್ಲಿ ಹಿಡ್ಕೊಂಬಂದೆ. ಒಳ್ಳೆ ಮಳೆನೂ ಬರ್ತಾಯಿತ್ತು, ಕೆಸರೆಲ್ಲ ಇತ್ತಲ್ವ. ನೋಡಿ, ನಾನು ಒಂದು ಹಿಡ್ಕೊಂಬಂದೆ ತೆಂಗಿನಕಾಯಿ. ಹಾಗೆ ಒಂದು ಈವ್ನಿಂಗ್ ಆಗುವಾಗ ನಾವು ಅಜ್ಜಿ ಮನೆಗೆ ಹೋಗ್ತಾ ಇದ್ದೇವೆ. ಅಂದರೆ ನಮ್ಮ ಅಜ್ಜಿ ಮನೆ ಅಂದರೆ ನಮ್ಮ ಮಾವನ ಮನೆ ಇಲ್ಲೇ ಪಕ್ಕ. ಇವ್ರ ಅಕ್ಕನ ಮನೆಯಿಂದ ಜಸ್ಟ್ 20 ಮಿನಿಟ್ಸ್. ಹಾಗೆ ಅಕ್ಕನ ಹಸ್ಬೆಂಡ್ ತಮ್ಮ ಅವ್ರನ್ನ ನಮ್ಮನ್ನು ಡ್ರಾಪ್ ಮಾಡಿದ್ರು. ಬಟ್ ಅನ್ಫಾರ್ಚುನೇಟ್ಲಿ ಅವ್ರನ್ನ ಈ ವಿಡಿಯೋಕ್ಕೆ ತೊಗೊಂಬರಲಿಲ್ಲ. ಅವ್ರು ಬರಲಿಲ್ಲ ವೀಡಿಯೋಕ್ಕೆ. ಐ ಥಿಂಕ್ ಸಾರಿ ಫಾರ್ ದ್ಯಾಟ್. ನೆಕ್ಸ್ಟ್ ಟೈಮ್ ಅವ್ರು ಇನಾಗ್ರೇಷನ್ ಹೋದಾಗ ಡೆಫಿನೆಟ್ಲಿ ಅವ್ರನ್ನ ನಾನು ಮೀಟ್ ಮಾಡಿಸ್ತೇನೆ. ಸೊ ಇದಾಗಿರ್ತಿರ್ತೀನಿ ಬ್ಲಾಗ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್. ಹಾಗೆ ಸಬ್ಸ್ಕ್ರೈಬ್ ಮಾಡ್ಲಿಕ್ಕೆ ಮರ್ತು ಬಿಡಬೇಡಿ. ಲವ್ ಯು ಆಲ್.